ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ಹಾಸ್ಟೆಲ್ ಹಾಗೂ ವಸತಿ ಶಾಲೆ ಕಾಲೇಜುಗಳ ಹೊರಗುತ್ತಿಗೆ ಸಿಬ್ಬಂದಿಗಳ ಅನಿರ್ದಿಷ್ಟ ಮುಷ್ಕರವನ್ನ ನಡೆಸಿ ಮನವಿಯನ್ನ ಸಲ್ಲಿಸಲಾಯಿತು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಲ್ಲಿ ಕಳೆದ 15-20 ವರ್ಷಗಳಿಂದ ಕಡಿಮೆ ಸಂಬಳಕ್ಕೆ ವಸತಿ ನಿಲಯ, ಶಾಲಾ ಕಾಲೇಜುಗಳಲ್ಲಿ ಕೆಲಸ ಮಾಡುತ್ತಿರುವ ಅಡುಗೆಯವರು, ಅಡುಗೆ ಸಹಾಯಕರು, ಸ್ವಚ್ಛತಾಗಾರರು, ಕಾವಲುಗಾರರು, ಡಿ ಗ್ರೂಪ್ ಅಟೆಂಡರ್, ಕಂಪ್ಯೂಟರ್ ಆಪರೇಟರ್, ನರ್ಸ್ಗಳು ಯಾವುದೇ ಬದ್ಧತೆ ಇಲ್ಲದೆ ನಿರಂತರವಾಗಿ ಕೆಲಸ ಮಾಡುತ್ತಾ ಬಂದಿರುತ್ತಾರೆ. ಗುತ್ತಿಗೆದಾರರು, ವಾರ್ಡನ್ ಅವರು, ತಾಲೂಕು ಮತ್ತು ಜಿಲ್ಲಾ ಆಡಳಿತ ಅಧಿಕಾರಿಗಳು ಹೊರಗುತ್ತಿಗೆ ಸಿಬ್ಬಂದಿಗಳನ್ನ ಶೋಷಣೆ ಮಾಡುತ್ತಿದ್ದಾರೆ. ಹಾಗಾಗಿ ದಿನಾಂಕ 29/7/2024 ಸೋಮವಾರ ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಅನಿರ್ದಿಷ್ಟ ಮುಷ್ಕರ ನಡೆಸಿ ಬೇಡಿಕೆಗಳನ್ನು ಸಲ್ಲಿಸಿ ಮನವಿಯನ್ನ ಈಡೇರಿಸುವಂತೆ ಈ ಸಂದರ್ಭದಲ್ಲಿ ಮನವಿ ಸಲ್ಲಿಸಲಾಯಿತು. ನನ್ನ ಹೆಸರು ಬಿಜೆಪಿ ಎಂಪಳ್ಳಿ ಅಂತೇಳಿ ಈ ಹಾಸ್ಟೆಲ್ ನೌಕರರ ಸಂಘ ರಾಜ್ಯಾಧ್ಯಕ್ಷ ಕಳೆದ 12 ವರ್ಷ ಹಾಲಿ ಸರ್ಕಾರ ನಮ್ಮ ಹಾಸ್ಟೆಲ್ನಲ್ಲಿ ದುಡಿತಕ್ಕಂಥ ಹೊರಗುತ್ತಿಗೆ ನೌಕರರಿಗೆ ಭಾಳಷ್ಟು ಶೋಷಣೆ ಶುರು ಮಾಡಿದೆ. ಇವ್ರಿಗೆ ಯಾರಿಗೆ ಸೇವಾ ಭದ್ರತೆ ಇಲ್ಲ. ಕೆಲಸಕ್ಕೆ ಯಾವಾಗೋ ತೊಗೊಂಡು ಯಾವಾಗೋ ತೆಗೆದು ಬಿಡ್ತಾರೆ. ಅವ್ರಿಗೆ ಕೆಲಸದ್ದು ತೆಗಿತಾರೆ ಅನ್ನೋ ಭಯದಾಗೆ ನಮ್ಮಲ್ಲಿ ವಾತಾವರಣ ಸೃಷ್ಟಿ ಮಾಡಿ ಅವ್ರು ದುಡ್ಕೊತಾ ಇದ್ದಾರೆ. ಪ್ರಮುಖ ಬೇಡಿಕೆ ನಮ್ಮದು ಎಲ್ಲ ಹಾಸ್ಟೆಲ್ ಹೊರಗುತ್ತಿಗೆ ನೌಕರಿಗೆ ಸೇವಾ ಭದ್ರತೆ ಕೊಡಬೇಕು. ಮಿನಿಮಮ್ ವೇಜ್, ಕನಿಷ್ಠ ವೇತನ ಸರ್ಕಾರ ಏನು ಆದೇಶ ಮಾಡಿದೆ ಆ ಕನಿಷ್ಠ ವೇತನದಂತೆ ಕೊಟ್ಟರೆ ಸಾಕು. ನಾವೇನು ಹೆಚ್ಚಿಗೆ ಕೇಳತ್ತಿಲ್ಲ ಅವ್ರಿಗೆ ಶಾಲೆಗೆ. ಕನಿಷ್ಠ ವೇತನನೂ ಕೊಡಲ್ಲ ಅವರಿಗೆ. ಅಲ್ಲೇನು ವಾರ್ಡನ್ ಇರ್ಬೋದು, ಪ್ರಿನ್ಸಿಪಲ್ ಇರ್ಬೋದು, ಬೇರೆ ಬೇರೆ ತಾಲೂಕು ಅಧಿಕಾರಿಗಳು ಇರ್ಬೋದು. ಅವ್ರಿಗೆ ಭಯ ಹೆಂಗೆ ಆಗ್ತಾರೆ ಅಂದ್ರೆ ನೀವು ಹೆಚ್ಚಿಗೆ ಕೆಲಸ ನೀವು ನಮ್ಮ್ಯಾಗ ಅವರು ವೇತನ ಕೊಟ್ಟಿಲ್ಲ, PF ಕಟ್ಟಿಲ್ಲ, ESI ಕಟ್ಟಿಲ್ಲ ಅಂದರೆ ನಿಮ್ಮ ಕೆಲಸಕ್ಕೆ ತೆಗಿತೀವಿ ಅವ್ರು ಭಯ ಆಗ್ತಾರೆ. ಹೀಗಾಗಿ ಅದು ಅಂಥ ಒಂದು ಕ್ರಿಮಿನಲ್ ಮ್ಯಾನ್ ಪವರ್ ಏಜೆನ್ಸಿಗಳು ಅಧಿಕಾರಿಗಳೊಂದಿಗೆ ಶಾಮೀಲಿದ್ದಾರೆ. ಇವತ್ತು ವಿಧಾನಸೌಧದಾಗಿದ್ದಂಥ ಅಧಿಕಾರಿಗಳಲ್ಲಿ, ಜಿಲ್ಲಾ ಮಟ್ಟದ ಅಧಿಕಾರಿಗಳಲ್ಲಿ ಇಡೀ ನಮ್ಮ ಹೊರಗುತ್ತಿಗೆ ನೌಕರರಿಗೆ ದುಡಿತಾ ಇದ್ದಾರೆ, ಭಾಳ ಶೋಷಣೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಿಗಬೇಕಾದ ಸೌಲಭ್ಯಗಳು ಯಾವ ಸಿಗ್ತಾರೆ. ಅದಕ್ಕಾಗಿ ಅವ್ರಿಗೆ ನಮ್ಮ ಪ್ರಮುಖ ಬೇಡಿಕೆ ಅಂದ್ರೆ ಅದು ಒಂದೇ, ಇವರಿಗೆ ಕನಿಷ್ಠ ವೇತನ ಕೊಡ್ರಿ. 2017 ನಂತರ ಏನು ಕ್ರೈಸ್ತ ವಸತಿ ನಿಲಯಗಳೇನು ಸ್ಟಾರ್ಟ್ ಮಾಡಿದ್ರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 7 ಮಂದಿ 8 ಮಂದಿ ಸಿಬ್ಬಂದಿ ಕೊಟ್ಟರೆ ಅಲ್ಲಿ ಸಿಬ್ಬಂದಿ ಕಡಿಮೆ. ಹಳೆಯ ವಸತಿ ನಿಲಯಗಳಿಗೆ 2017 ಹಿಂದೆ ಪ್ರಾರಂಭವಾದ ವಸತಿ ನಿಲಯಗಳಿಗೆ 11 ಜನ ಸಿಬ್ಬಂದಿ ಇದ್ರೆ ಈಗ ಪ್ರಾರಂಭ 17 ನಂತರ ಪ್ರಾರಂಭ ಆಗಿ 7 ಜನ. ಇವ್ರಲ್ಲಿ ಮಾನವತೆನೇ ಇಲ್ಲ. ಮಷಿನ್ ಕೊಡ್ತೀವಂತ ರೊಟ್ಟಿ ಮಾಡೋದು, ಚಪಾತಿ ಮಾಡೋದು. ನಿಮ್ಮ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಶಾಪ ಹಾಕ್ಲತ್ತಾರ. ಭ್ರಷ್ಟ ಸರ್ಕಾರ, ಸತ್ಯನ ಸಾಲಿ ಅಂತ ಹೇಳತ್ತಾರ. ಆ ರೀತಿ ತಂದ್ಕೋಬೇಡ್ರಿ, ನಿಜವಾಗ್ಲೂ ಕಷ್ಟ ಕೊಡಬೇಡ್ರಿ. ಸಿಬ್ಬಂದಿ ಕಡಿತ ಮಾಡಿದ್ದು ವಾಪಸ್ ತಗೋರಿ ಅಂತ ಹೇಳಿದ್ರು. BCM ಇಲಾಖೆಯಲ್ಲಿ ಅಲ್ಲಿ ಕೂಡ ಸಿಬ್ಬಂದಿ ಕಡಿಮೆ ಮಾಡಿದ್ದಾರೆ. 100 ಮಕ್ಕಳಿಗೆ 5 ಜನ ಇರಬೇಕು, 200 ಮಕ್ಕಳಿದ್ರು 5 ಮಂದಿ ಇರಬೇಕು. 5 ಜನನೇ ಹ್ಯಾಂಗೆ ಅಡುಗೆ ಮಾಡೋಕ್ಕೆ ಸಾಧ್ಯ ಅದು? ಶುದ್ಧ ಸುಳ್ಳು. ಈ ಸರ್ಕಾರ ಮಾನವತೆ ಇಲ್ಲಂತ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಇವತ್ತು ಸವಾಲು ಹಾಕ್ತಿದ್ದೇವೆ ನಾವು. ಇವತ್ತು ಮಾನವತೆ ದೃಷ್ಟಿಯಿಂದ ಎಷ್ಟು ಹೆಣ್ಮಕ್ಳು ಮಾಡ್ಬೇಕು ಕೆಲಸ ಅಷ್ಟು ಹೋಗಿ. ಅವ್ರು ಏನು ಪ್ರಾಣಿಗಳ ಮನುಷ್ಯರ? ಪ್ರಾಣಿಗಳನ್ನೂ ಕೂಡ ಅಷ್ಟು ದುಡಿಯಲ್ಲ. ಪ್ರಾಣಿಗಳಿಗೂ ಕೂಡ ಅವು ಎತ್ತಿದೆ ಒಂದು ಜಮೀನಿನಲ್ಲಿ ಕೆಲಸ ಉಳುಮೆ ಮಾಡೋದು, ಅದಕ್ಕೂ ರೈತ ಟೈಮ್ ನೋಡಿ ಉಳುಮೆ ಮಾಡ್ತಾರೆ. ಆದರೆ ಪ್ರಾಣಿಗಳಕ್ಕಿಂತ ಕಡಿ ರೀತಿಯಿಂದ ಈ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ, ದುಡಿಸ್ಕೊಳ್ತಾ ಇದ್ದಾರೆ. ವಿನಾಕಾರಣ ಕೆಲಸದಿಂದ ತೆಗೆದು ಅವ್ರಿಗೆ ಭಯ ಹಾಕೋದು. ಅವ್ರಿಗೆ ರಜಾನೇ ಇಲ್ಲ. ಯಾರೋ ಅವ್ರ ನೆಂಟರ ಬೀಗದಾಗ ಸಂಬಂಧಿಕ ತೀರ್ಕೊಂಡು ಸತ್ರು ಅಂದ್ರೆ ಆ ಮಣ್ಣಿನೂ ಹೋಲಕ್ಕೆ ಇವ್ರಿಗೆ ಅಷ್ಟು ಕಠೋರ ನೀತಿ ಅನುಸರಿಸ್ತಾ ಇದ್ದಾರೆ. ಅದಕ್ಕಾಗಿ ವಾರಕ್ಕೊಂದು ರಜೆ ಕೊಡಬೇಕು. ವಾರಕ್ಕೊಂದು ರಜೆ ಕೊಡಬೇಕಂದ್ರೆ ಬಂದು ಸಿಬ್ಬಂದಿ ಹೆಚ್ಚಿಗೆ ಕೊಡಬೇಕು. ಇವ್ರು ಏನಂತಾರೆ, ಇವರು ನಾಲಾಯಕರು. ಅದೇ ಇದ್ದ ಸಿಬ್ಬಂದಿನೇ ವಾರಕ್ಕೊಂದು ರಜೆ ತೊಗೊರೆ. ಇದ್ದ ಸಿಬ್ಬಂದಿ ವಾರಕ್ಕೊಂದು ರಜೆ ತೊಗೊಂಬೋದು ನಮ್ಗೆ ಗೊತ್ತದು. ಅದು ಅಲ್ಲ, ಒಂದು ಸಿಬ್ಬಂದಿ ಹೆಚ್ಚಿಗೆ ಕೊಡಬೇಕು. ಪ್ರತಿ ವಸತಿ ನಿಲಯಗ ಸಿಬ್ಬಂದಿಗಳು ವಿದ್ಯಾರ್ಥಿಗೆ ಅನುಗುಣವಾಗಿ ಸಿಬ್ಬಂದಿ ಇರಬೇಕು. 100 ಮಕ್ಕಳಿಗೆ 5 ಜನ ಅಂತಿತ್ತು, ಅದೇ ಸಿಬ್ಬಂದಿ 200 ಇದ್ದರೆ 10 ಜನ ಇರಬೇಕು, 300 ಇದ್ದರೆ 15 ಜನ ಇರಬೇಕು. ಈ ರೀತಿ ಸಿಬ್ಬಂದಿಗಳು
ಮಕ್ಕಳ ಅನುಗುಣವಾಗಿರಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಕೊನೆಯದಾಗಿ ಏನು ಹೇಳ್ತೀರಾ ಈ ಸರ್ಕಾರಕ್ಕೆ? ಮತ್ತು ಇವತ್ತು ಒಂದೇ ದಿನಕ್ಕೆ ಸೀಮಿತ ಆಗುತ್ತಾ? ಇಂಥ ಒಂದೇ ದಿನಕ್ಕೆ ಸೀಮಿತ ಅಂತೂ ಇಲ್ಲ. ನಮ್ಮದು ಹೋರಾಟ ಇವತ್ತೇನು ಪ್ರಾರಂಭ ಮಾಡಿವೆ. ಸರ್ಕಾರ ಈಗಾಗಲೇ ಎಲ್ಲ ಜಿಲ್ಲೆಯಲ್ಲಿ ಹೋರಾಟ ನಡೆದಿದ್ದ ಸರ್ಕಾರ ತಮ್ಮ ಬಣ್ಣ ಬಯಲಾಗ್ಯದ ಅಂತೇಳಿ ಬಾಯಿ ಬಿಟ್ಟಿದೆ. ಇವತ್ತು ನಾವು ಸಭೆ ಕರಿತೀವಂತ 31ಕ್ಕೆ ಸಭೆನೂ ಕೂಡ ಕರೆದಿದ್ದಾರೆ. ಆದರೆ ಸಭೆ ಕರೆದ ಸಮಸ್ಯೆ ನನ್ನ ಹೆಸರು ಎಂ ಜಂಬಯ್ಯನಾಯ್ಕ ಅಂತಂದೇಳಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ. ಇವತ್ತಿನ ಭಾಳ ಪ್ರಮುಖವಾದಂಥ ಹೋರಾಟದ ಉದ್ದೇಶ ಏನು ಅಂತಂದರೆ, ಈಗೇನು ಹೊರಗುತ್ತಿಗೆ ನೌಕರದಾರ ಕನಿಷ್ಠ 15-20 ವರ್ಷದಿಂದ ಕೆಲಸ ಮಾಡ್ತಿದಾರಲ್ಲ, ಅವರೆಲ್ಲರನ್ನು ಕೂಡ ನೀವು ಕಾಯಂ ಮಾಡಬೇಕು ಅನ್ನೋಂಥದ್ದು ನಮ್ಮ ಪ್ರಮುಖವಾದಂಥ ಬೇಡಿಕೆ. ಅದ್ರ ಜೊತೆಯಲ್ಲಿ ನೀವು ಕಾಯಂ ಮಾಡೋಕ್ಕಾಗದೇ ಇದ್ದರೆ ಒಂದು ಕೆಲಸದ ಭದ್ರತೆಯಾದರೂ ಕೂಡ ಅವರು ನಿವೃತ್ತಿ ಆಗೋವರೆಗೂ ಕೆಲಸದ ಭದ್ರತೆ ಕೊಡಬೇಕು ಅನ್ನೋಂಥದ್ದು 2ನೇ ಡಿಮ್ಯಾಂಡ್. 3ನೇದು, ಈಗೇನು ಕನಿಷ್ಠ ವೇತನವನ್ನು ಸರ್ಕಾರ ಎಲ್ಲ ಸರಿಯಾಗಿ ನಿಗದಿ ಮಾಡ್ತಾ ಇಲ್ಲ. ನಾವು ಕನಿಷ್ಠ ವೇತನ ತಿಂಗಳಿಗೆ 31,000 ರೂಪಾಯಿ ನೀವು ಕನಿಷ್ಠ ವೇತನವನ್ನು ನೀವು ನಿಗದಿ ಮಾಡಬೇಕು, ಅದನ್ನು ಜಾರಿ ಮಾಡಬೇಕು ಅಂತಂದು ಹೇಳ್ತಾ ಇದ್ದೀವಿ. ಈಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ಯಾವ ರೀತಿ ಯಾರಿಗೆ ಯಾವ ಕೆಲಸವನ್ನು ಮಾಡ್ತಾರೋ ಅಷ್ಟು ಸಂಬಳ ಕೊಡಬೇಕು ಅಂತ, ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಹೇಳಿದೆ. ಆ ಆದೇಶವನ್ನು ಧಿಕ್ಕರಿಸಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇದೆ. ಅದಕ್ಕೆ ನಮಗೆ 31,000 ರೂಪಾಯಿ ನಮಗೆ ನಿಗದಿ ಮಾಡಬೇಕು ಅನ್ನೋಂಥ ಒತ್ತಾಯ ನಮ್ಮದಿದೆ. ನಮ್ಮನ್ನು ಕಾಯಂ ಮಾಡಬೇಕು, ನಮ್ಮ ಕೆಲಸಕ್ಕೆ ಭದ್ರತೆ ಕೊಡಬೇಕು ಅನ್ನೋದು ಬಹಳ ಪ್ರಮುಖವಾದಂಥ ಹೋರಾಟವನ್ನು ನಾವು ತಗೊಂಡು ಹೋಗ್ತದೆ. ಈ ಹೋರಾಟವನ್ನು ಮತ್ತೆ ನಾವು ಮುಂದುವರಿಸ್ತಾ ಇದ್ದೀವಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.